ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟ್ ಜಿಲ್ಲಾ ಆಸ್ಪತ್ರೆಗೆ ತಂಪಾದ ನೀರು ಸೌಲಭ್ಯ. ನವನಗರದ ಕಮಿಟಿ ಸುಪ್ಪ ವೆಲ್ಫೇರ್ ಆ್ಯಂಡ್ ಎಜುಕೇಷನ್ ಟ್ರಸ್ಟ್ನಿಂದ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಮಾನವೀಯ ಸೇವೆಗೆ ಸಾಕ್ಷಿಯಾಗಿದೆ. ಬೇಸಿಗೆಯ ತಾಪದಲ್ಲಿ ಆಸ್ಪತ್ರೆಗೆ ಬರುವ ಸಾರ್ವಜನಿಕರಿಗೆ ತಂಪಾದ ಫಿಲ್ಟರ್ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಕಳೆದ 1 ತಿಂಗಳುಗಳಿಂದ ಈ ಸೇವೆ ಮುಂದುವರಿಯುತ್ತಿದೆ. ದಿನಕ್ಕೆ 130 ನೀರಿನ ಕ್ಯಾನ್ಗಳ ವ್ಯವಸ್ಥೆ ಮತ್ತು ಕೂಲ್ ಸೌಲಭ್ಯ ಕಲ್ಪಿಸಿ ಸಮಾಜಮುಖಿ ಕಾರ್ಯಕ್ಕೆ ಮಾದರಿಯಾಗಿದ್ದಾರೆ. ಜಿಲ್ಲಾ ಆಸ್ಪತ್ರೆಯ ಡಿಸ್ಟ್ರಿಕ್ಟ್ ಸರ್ಜನ್ ಡಾಕ್ಟರ್ ಮಹೇಶ್ ಕೊಳ್ಳಿ ಅವರು ಟ್ರಸ್ಟ್ ಸದಸ್ಯರಿಗೆ ಹಾರೈಸಿ ಮುಂದಿನ ಸಮಾಜ ಸೇವೆ ಕಾರ್ಯಗಳಿಗೆ ಆಸ್ಪತ್ರೆಯ ಸಹಕಾರ ಭರವಸೆ ನೀಡಿದರು. ಟ್ರಸ್ಟ್ ಅಧ್ಯಕ್ಷ ಶ್ರೀ ಬಿಲಾಲ್ ದಾಲಾಯತ್, ಮೆಹಬೂಬ್ ಮೊಮಿನ್, ಉಬೇದುಲ್ಲಾ ಕಲಾದಗಿ, ಸುಲ್ತಾನ್ ಕಲಾದಗಿ, ತೌಸಿಫ್ ಅವರು ಸೇರಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಶ್ರೀ ಮುತ್ತುರಾಜ್ ಅರಗಿನಶೆಟ್ಟಿ ಅವರು ಉಪಸ್ಥಿತರಿದ್ದರು. ಈ ಸುಪ್ಪ ವೆಲ್ಫೇರ್ ಆ್ಯಂಡ್ ಎಜುಕೇಷನ್ ಟ್ರಸ್ಟ್ ಅವರು ಒಂದು ಇಲ್ಲಿ ಬಂದಂಥ ರೋಗಿಗಳು ಅಥವಾ ರೋಗಿಗಳ ಅವರೇನು ಸಂಬಂಧಿಕರು ಏನು ಬರ್ತಾ ಇದ್ದಾರಲ್ಲ, ದಿನಾಲು ನಮ್ಮ ಹಾಸ್ಪಿಟಲ್ಗೆ ಸುಮಾರು 1,000ರಿಂದ 2,000ವರೆಗೆ ಪೇಷಂಟ್ ಬರ್ತಾರೆ. ಇಲ್ಲಿ ತಮಗೆಲ್ಲ ಗೊತ್ತಿರುವಂತೆ ಬಾಗಲಕೋಟೆಯಲ್ಲಿ ಎಷ್ಟು ಜನ ಪೇಷಂಟು ಬಳಲಿ ಸ್ವಲ್ಪ ಕಿಡ್ನಿನೆಸ್ ಆಗಿ ಸ್ವಲ್ಪ ಸ್ಟ್ರೋಕ್ ಆಗಿ ನಮ್ಮಲ್ಲಿ ಪೇಷಂಟ್ ಬರ್ತಾ ಇದ್ದಾರೆ. ಸೊ ಇಂಥ ಟೈಮ್ನಲ್ಲಿ ಇದು ಇಂಪಾರ್ಟೆಂಟ್ ಜನರಿಗೆ ಬೇಕಾಗಿರೋದು ಈ ಟೈಮ್ನಲ್ಲಿ ಹೈಡ್ರೇಷನ್ಗೋಸ್ಕರ ಕುಡಿಯುವ ನೀರು. ಸೊ ಈ ಜಿಲ್ಲಾ ಆಸ್ಪತ್ರೆಗೆ ಇಂಥ ಬರುವಂಥ ಎಷ್ಟೊಂದು ಜನರಿಗೆ ಫ್ರೀಯಾಗಿ ತಂಪಾದ ನೀರನ್ನು ಪೇಷಂಟ್ಗೋಸ್ಕರ ಮತ್ತು ಸಂಬಂಧಿಕರಿಗೋಸ್ಕರ ಸಂಸ್ಥೆ ಅವ್ರು ಏನು ಮಾಡ್ತದಲ್ಲ, ತುಂಬ ಒಂದು ಮಾನವೀಯ ಅಥವಾ ಶ್ರೇಷ್ಠವಾದ ಕಾರ್ಯ ಅಂತ ಹೇಳಬಯಸ್ತೇನೆ. ಸೊ ಅವರಿಗೆ ನಾನು ನಮ್ಮ ಹಾಸ್ಪಿಟಲ್ ಪರವಾಗಿ ನಮ್ಮ ಸಿಬ್ಬಂದಿ ಪರವಾಗಿ ಅವರಿಗೆ ನಮ್ಮ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದೊಂದು ಭಾಳ ಪುಣ್ಯ ಕೆಲಸ ಮಾಡಿದ್ದಾರೆ. ಯಾಕಂದರೆ ಬಿಸಿಲಿನ ಈ ತಾಪಮಾನದಲ್ಲಿ ಅಗದಿ ಅವಶ್ಯಕತೆವಾದಂಥ ಹೈಡ್ರೇಷನ್ ಸಂಬಂಧ ನೀರು ಬೇಕಾಗುತ್ತೆ. ಸೊ ಅತಿ ಶುದ್ಧವಾದ ಫಿಲ್ಟರ್ ಆದಂಥ ಕೋಲ್ಡ್ ನೀರನ್ನು ಕೊಡ್ತಾ ಇದ್ದಾರೆ. ಒಂದು ನೀರಿನ ಬಾಟ್ಲ ಹೊರಗಡೆ ತೊಗೊಂಡ್ರೆ 20-30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಂಥ ಹೊತ್ತಿನಲ್ಲಿ ಇವರು ಫ್ರೀಯಾಗಿ ಕೊಡ್ತಾ ಇರೋದು ತುಂಬ ಒಂದು ವಿಶೇಷವಾದ ಕೆಲಸ ಅಂತ ಹೇಳಬಯಸ್ತೀನಿ ಸರ್. ಮತ್ತು ಮುಂದಿನ ದಿನಮಾನಗಳಲ್ಲಿ ಅವರು ನಮ್ಮ ಹಾಸ್ಪಿಟ್ಲಲ್ಲಿ ಏನಂತ ನಮ್ಮ ಆರೋಗ್ಯ ಕಾರ್ಯಕ್ರಮ ಯಾವುದೋ ಇರಲಿ ಅವ್ರು ಮುಕ್ತವಾಗಿ ನಮಗೆ ಸಪೋರ್ಟ್ ಮಾಡ್ತಾವೆ ಅಂತ ಹೇಳಿದ್ದಾರೆ. ಅದಕ್ಕೂ ನಾನು ಧನ್ಯವಾದ ಹೇಳ್ತೀನಿ ಸರ್. ಓಕೆ ಸರ್. ಯಾವ ತಾಲೂಕು ಸರ್? ಸರ್ ಏನು ಜಿಲ್ಲಾ ಆಸ್ಪತ್ರೆ ಒಳಗೆ ಈ ರೀತಿಯಾದ ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ಫಿಲ್ಟರ್ ವ್ಯವಸ್ಥೆ ಮಾಡ್ಯಾರ. ಈ ಟ್ರಸ್ಟ್ನವರು ಯಾವ ರೀತಿ ಕಾರ್ಯ ನಿಮಗೆ ಹೆಂಗೆ ಅನಿಸ್ತಾರೆ ರೈತರಿಗೆ? ಚಲೋ ಸರ್, ನೀರು ಕುಡಿಯೋಕೆ ಚಲೋ ಮಾಡಿದ್ರೆ ಚಲೋ ಸರ್. ನೀರು ಕುಡಿಯೋಕೆ ಮತ್ತು ಪುಣ್ಯ ತೆಗೆದ್ರಿ ಅದು, ಮತ್ತು ನೀರು ಬ್ಯಾಸಿ ದಿವಸ ಐತಲ್ರಿ ನೀರಿನ ಚಲೋ ಸರ್ ಅಂತ. ಅಲ್ಲ, ಈಗ ನೀವು ಫಿಲ್ಟರ್ ತರಬೇಕಾದ್ರೆ ಒಂದು ಬಿಸ್ಲೇರಿ ಕೊಡಬೇಕಾದ್ರೆ ಒಂದು 30 ರೂಪಾಯಿ ಕೊಡಬೇಕು, 20 ರೂಪಾಯಿ ಕೊಡಬೇಕು. ಹೌದು, ನಮ್ಮ ಬಡ ರೈತರಿಗಾಗಲಿ ಬಡ ಕಾರ್ಮಿಕರಿಗಾಗಲಿ ಇದೊಂದು ಒಳ್ಳೆ ಕೆಲಸ ಮಾಡ್ರೆ ಅನ್ಬೋದು. ಅದು ಒಳ್ಳೇದು, ಒಳ್ಳೇದಲ್ಲ ನೀರಿಂದ ಒಳ್ಳೇದಲ್ರಿ ಸರ್. ಮತ್ತೆ ಒಳ್ಳೇದು ಚಲೋ. ನಮ್ಮ ಹೆಸರು ಸರ್? ಲಕ್ಷ್ಮಣ ಚಲೋ ಆಗೈತ್ರಿ, ಎಲ್ಲ ನಮಗೆಲ್ಲ ಅನುಕೂಲ ಆಗೈತ್ರಿ. ದಿವಸ ಕುಡಿಯೋಕೆ ಚಲೋ ನೀರು ಐತ್ರಿ, ಫಿಲ್ಟರ್ ಐತ್ರಿ ನೀರು ರೀ? ಫಿಲ್ಟರ್ ನೀರು ದಿವಸ ಸಿಗುತ್ತಲ್ರಿ? ಡೈಲಿ ಇಲ್ಲ ತಗೋತೀವಿ. ನಮ್ಗೆ ಎಲ್ಲಿ ಹೊರಗೆ ನೀರು ಸಜ್ಜ ಆಗೋದಿಲ್ಲ. ಇಲ್ಲಿ ನೀರು ಬರ್ತ ನೀರ ಕುಡಿದ್ಬಿಟ್ಟು ಇದು ಮಾಡಿದ್ರೆ ಚಲೋ ಆಗೈತೆ ನೋಡಿ. ಚಲೋ ಆಗೈತಿ, ನೀರಿಂದ ಅನುಕೂಲ ಆಗೈತೆ. ಈಗ ಡೈಲಿ ನೀವು ಹೊರಗೆ ಹೋಗ್ತಿದ್ರಿ ನೀರು ತರಕ್ಕೆ, ಫಿಲ್ಟರ್ ತರಕ್ಕೆ ಹೋಗ್ತೀರಿ, ಇಲ್ಲ ಒಂದು ಹಾಸ್ಪಿಟ್ಲಾಗ ನೀರು ಇರ್ತಿರೋದಿಲ್ಲ. ಈಗ ನಿಮ್ಗೆ ಅನುಕೂಲ ಆಗೈತಿ. ಫಿಲ್ಟರ್ ನೀರು ಅದಾವ. जो अपने पैसा बचता है पैसा बच जाता है अंदर डेली कम से कम पानी के लिए 50-100 रुपये जाता था. 50-100 कितना भी लेने से दिक्कत नहीं है, कितना भी ले सकते हैं. हाँ, कितना भी ले सकते हैं, किसी किस्म का कोई दिक्कत नहीं है. यदि किया उनको दुआ बहुत है, उनको पानी पिलाने का बहुत शौक है. ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ರೋಗಿಗಳಿಗೋಸ್ಕರ ಏನು ನೀರಿನ ವ್ಯವಸ್ಥೆ ಮಾಡೋದು, ಬಿಸಿಲಿನ ವ್ಯವಸ್ಥೆಯಲ್ಲಿ ಈ ಕಾರ್ಯಕ್ರಮ ಮಾಡಲು ನಮಗೆ ಪ್ರಚೋದನೆ ಮಾಡಿದ್ದಾರೆ. ಯಾವ ರೀತಿಯಾದ ಕಾರ್ಯಕರ್ತರು ಹೇಳ್ತಾರೆ. ಇದು ಸ್ವಲ್ಪ ಬೇಸಿಗೆ ಹೆಚ್ಚಿರೋಗೋಸ್ಕರ ಈಗ ಒಂದು ದಿವಸ ತಮ್ಮ ನೀರಿಂದ ಇದು ಸಿಗ್ತಾರೆ, ಕಿಲ್ಲತ್ತಿ ತೋರಿಸ್ತಾರೆ. ಅದಕ್ಕೆ ನಾವು ಒಂದು ಚಲೋ ಪುಣ್ಯದ ಕೆಲಸ ಇರ್ತೀವಿ. ಹಾಗೆ ಸರ್ ನಮ್ಮ ಟ್ರಸ್ಟ್ ಹೋಗ್ತೇವೆ ಅಂತ ಸರ್ ಇದು ನಾವು ಕೆಲಸ ಮಾಡಾಕ್ತೀವಿ. ಮತ್ತು ಇದು ಇದು 1 ತಿಂಗಳು ಮೇಲೆ ಆಗ್ತದೆ ಸರ್ ಮಾಡಾಕೋತೀವಿ ಸರ್. ದಿನಾಲು ಒಂದು 120-130 ಕ್ಯಾನ್ ನೀರು ಹಾಕೋ ಸರ್, ಖಾಲಿ ಆಗ್ತದೆ ಸರ್. ಅವ್ರು ಮುಂಜಾನೆ 8ರಿಂದ ರಾತ್ರಿ 10 ಮಟ್ಟ ನೀರಿನ ವ್ಯವಸ್ಥೆ ಇರ್ತೀವಿ ಸರ್. ಪ್ರತಿದಿನ 130 ಕ್ಯಾನು ಮತ್ತು ಕುಂದ್ರಲು ಸೇರಿ ವ್ಯವಸ್ಥೆ ಮಾಡಿ
ಆ ರೀತಿ ಕುಂತು ನೀರು ಕುಡಿಯೋಕ್ಕೂ ವ್ಯವಸ್ಥೆ ಮಾಡಿ ನಿಮ್ಮ ಟ್ರಸ್ಟಿನ ಮುಖಾಂತರ ಇದೇನೊಂದು ಒಳ್ಳೆಯ ಕೆಲಸ ಮಾಡಾಕತ್ತೀವಿ. ದಿನನಿತ್ಯ ಎಷ್ಟು ಮಂದಿ ನೀವು ಈ ಕೆಲಸ ಸರ್ ದಿನನಿತ್ಯ ಎಲ್ಲರೂ ಸಾಥ್ ಕೊಡ್ತಾರೆ ಸರ್. ನಮ್ಮ ಬಸ್ಸುಬಾಯಿ ಮಗುಬಾಯಿ ಬುದ್ಧಾಬಾಯಿ ಇವರೆಲ್ಲರೂ ಬಂದು ನಮ್ಗೆ ಸಾಥ್ ಕೊಡ್ತಾರೆ ಸರ್. ಇದು ಇನ್ನೂ ಎಷ್ಟು ದಿನ ಸರ್ ಇದು ಇಂಥೆಲ್ಲ ಬೇಸಿಗೆ ಕಾಲ ಆಗೋ ಮಟ್ಟ ಇಂಥೆಲ್ಲ ನಾವು ಖಿದ್ಮತ್ ಮಾಡ್ತಿರ್ತೀವಿ. ಮುಂದಿನ ದಿನಮಾನಗಳಲ್ಲಿ ಯಾವುದೇ ಒಂದು ಸಮಾಜಮುಖ ಕೆಲಸ ಮತ್ತು ಆಸ್ಪತ್ರೆಯ ಒಂದು ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನು ನಿಮ್ಮ ಟ್ರಸ್ಟ್ ಮುಖಾಂತರ ಕೊಡ್ತೀವಿ. ಅದು ಮುಂದಿನ ನಿಮ್ಮ ಕಾರ್ಯಕ್ರಮ ಮತ್ತು ನಿಮ್ಮ ಸಮಾಜ ಸೇವೆ ಯಾವುದು? ಅದು ಸರ್ ನಮ್ಗೆ ಏನು ಆಸ್ಪತ್ರೆ ಎಲ್ಲ ಕೆಲಸ ಇದ್ರು ಆ ಕೆಲಸ ನಾವು ಮಾಡ್ತಿರ್ತೀವಿ. ಇನ್ನು ಕೋವಿಡ್ ಒಳಗೂ ಸರ್ ನಾವು ಭಾಳ ಕೆಲಸನೂ ಮಾಡೀವಿ ಸರ್. ಇನ್ನು ಕೋವಿಡ್ ಆಗಿ ಸತ್ತಿದ್ದು ಬಾಡಿಗಳು ಎಲ್ಲ ನಾವು ಹೋಗಿ ಇಂತಜಾಮ್ ಮಾಡಿ ಅವ್ರಿಗೆ ಹೆಂಗೆ ಅಂತಾರಂಗೆ ಎಲ್ಲ ಮಾಡಿ ಬಂದಿವಿ ಸರ್. ಏನು ಮುಂದಾಗಿ ಏನು ಆದರೂ ಇಂಥಲ್ಲ ನಾವು ಟ್ರಸ್ಟ್ ಅವ್ರಿಗೆ ಸಾಥ್ ಕೊಡ್ತೀವಿ ಸರ್. ಏನು ನಿಮ್ಮ ಹೆಸರು? ಬಿಲಾಲ್ ಡಾಲಾಯ್ ಸರ್. ಅದೇ ರೀತಿಯಾಗಿ KRS ಜಿಲ್ಲಾಧ್ಯಕ್ಷರ ಸಂತೋಷ್ ಪೂಜಾರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರು ಈ ಒಂದು ನೀರಿನ ವ್ಯವಸ್ಥೆ ಸಲುವಾಗಿ ಏನು ಮಾತಾಡ್ತಾರೆ? ಇವತ್ತು ನಿಜವಾಗ್ಲೂ ಬಾಗಲಕೋಟೆ ಒಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಏನು ಸೂಪ ಅವರು ಏನು ಎಜುಕೇಟೆಡ್ ಟ್ರಸ್ಟ್ ಅವರು ಒಂದು ನೀರಿನ ವ್ಯವಸ್ಥೆ ನೋಡ್ಬೋದು. ಈಗ ದೇಶದಲ್ಲಿ ಏನಿದೆ ಹಿಂದೂ ಮುಸ್ಲಿಮರ ಒಂದು ಏನು ಒಳ ಜಗಳ ಆ ಥರ ಇರ್ತದೆ. ಆದರೆ ಬಾಗಲಕೋಟೆಯಲ್ಲಿ ಹಿಂದೂ ಮುಸ್ಲಿಂ ಬಾಯಿ ಅನ್ನೋಕ್ಕೆ ಇದು ನೇರವಾದ ಉದಾಹರಣೆ. ಯಾಕಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಇಲ್ಲಿ ಬರುವಂಥ ಪೇಷಂಟ್ಗಳಿಗೆ ಒಂದು ನೀರಿನ ವ್ಯವಸ್ಥೆಯನ್ನು ಅವರೇ ಅವರ ಟ್ರಸ್ಟಿಂದ ಮಾಡ್ತಾ ಇರೋದು ಭಾಳ ಖುಷಿಯಾದ ವಿಷಯ. ಏನು ಎಲ್ಲ ಟ್ರಸ್ಟ್ನವರಿಗೆ ನಾವು ಏನು ಹೇಳೋದಂದರೆ ಎಲ್ಲ ಸಾರ್ವಜನಿಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇದಕ್ಕೆ ತಾನೇ ಹೇಳಿದ್ರು ಮಹೇಶ್ ಪೊಲೀಸರ ಅವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ರು ಅಂತ. ನಿಜವಾಗ್ಲೂ ಇದು ಶ್ಲಾಘನೀಯ ವಿಷಯ. ಅದರಲ್ಲೂ ಕೂಡ ಪ್ರತಿದಿನ ಬರುವಂಥ ಎಲ್ಲ ರೋಗಿಗಳಿಗೆ ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇರೋದು ಎಲ್ಲಕ್ಕಿಂತ ಶ್ರೇಷ್ಠವಾದ ನೀರು ಅಂತಲೂ ಕೂಡ ಹೇಳ್ಬೋದು. ಈಗಿನ ಬಿಸಿಲಿನ ಬೇಗೆ ಮತ್ತು ಡಿಹೈಡ್ರೇಷನ್ನ ಕಂಟ್ರೋಲ್ ಮಾಡೋಕ್ಕೆ ನೀರು ಅತ್ಯಮೂಲ್ಯ. ಆ ಒಂದು ಸೇವೆಯನ್ನು ಮಾಡ್ತಾ ಇದ್ದವರಿಗೆ ಅವರಿಗೆ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಈಗ ಮುಂದೆ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆ ಬಿಟ್ಟು ಮತ್ತೆ ಎಲ್ಲರೂ ವ್ಯವಸ್ಥೆ ಮಾಡುವಂಥ ಯೋಚನೆ ಮಾಡುತ್ತೆ. ಹಾಗೆ ಹಂಗೇನು ಇದು ಇದ್ರೆ ಸರ್ ನಾವು ಅಲ್ಲೂ ಸಹ ಇದು ಮಾಡ್ತಿದ್ದೇವೆ. ಸಾರ್ವಜನಿಕ ಬಸ್ ಸ್ಟ್ಯಾಂಡ್ ಆಗಲಿ, SSC ಸರ್ಕಲ್ ಆಗಲಿ ಅಂಥ ಒಂದು ಪಾಯಿಂಟ್ಗಳು ಜನದಟ್ಟಣೆ ಅಂತ ಪ್ಲೇಸ್ನಲ್ಲಿ ಮತ್ತೆ ಏನಾದ್ರು ಪಾಯಿಂಟ್ ಹಾಕ್ಕೊಂಡು ಮಾಡ್ತಿದ್ವಿ. ಹಂಗೇನು ಉಪಯೋಗಿದ್ರೆ ಅಲ್ಲೂ ನಾವು ಮಾಡಿ ಇದು ಮಾಡ್ತೀವಿ. ನಾವು ಅವಶ್ಯಕತೆ ಇದೆ ಸರ್, ಅಲ್ಲೂ ನಾವು ಮಾಡ್ತಿದ್ದೀವಿ.